ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯ ಪೂಜೆ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೈಕುಂಠ ಏಕಾದಶಿಯನ್ನು ನಾವು ಯಾವಾಗ ಆಚರಣೆ ಮಾಡಬೇಕು, ಮತ್ತು ಆ ದಿನ ನಾವು ಉಪವಾಸ ಯಾವ ರೀತಿ ಇರಬೇಕು, ಪೂಜೆಯ ವಿಧಿ ವಿಧಾನಗಳು ಯಾವುದು, ಮತ್ತು ನಿಯಮಗಳನ್ನು ನಾವು ಯಾವ ರೀತಿ ಪಾಲಿಸಬೇಕು ಎಲ್ಲನೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಯಾವುದೇ ಏಕಾದಶಿ ಆಚರಣೆ ಮಾಡದೇ ಇದ್ರೂ ಕೂಡ ಈ ವೈಕುಂಠ ಏಕಾದಶಿಯನ್ನು ನೀವು ತಪ್ಪದೆ ಆಚರಣೆ ಮಾಡಲೇಬೇಕು. ಹೆಸರಲ್ಲೇ ಇರೋ ಹಾಗೆ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರಿತೀವಿ. ಅಂದರೆ 3 ಕೋಟಿಯ ಪ್ರಯೋಜನಗಳು. ಈ ಏಕಾದಶಿಯನ್ನು ಆಚರಣೆ ಮಾಡಿದಂತಹ ಪ್ರಯೋಜನ ಪುಣ್ಯ ಫಲ ನಮ್ದಾಗುತ್ತೆ. ಸೊ ಒಂದೊಂದು ಪುರಾಣಗಳಲ್ಲೂ ಕೂಡ ಒಂದೊಂದು ರೀತಿಯಾಗಿ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಲಾಗುತ್ತೆ. ಹಂಗಾಗಿ ನನಗೆ ತಿಳಿದಿರುವಂಥ ಕೆಲವೊಂದು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಶ್ರೀಕೃಷ್ಣ ದೇವರು ಧರ್ಮರಾಯರಿಗೆ ಹೇಳಿದಂತಹ ವೈಕುಂಠ ಏಕಾದಶಿಯ ಕಥೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಧರ್ಮರಾಯ ವೈಕುಂಠ ಏಕಾದಶಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಟ್ಟು ಕೃಷ್ಣನೂ ಧರ್ಮರಾಯನಿಗೆ ಮಾತಾಡ್ತಾ ಇರ್ತಾರೆ. ಈ ದಿನ ಅತ್ಯಂತ ಪ್ರೀತಿಯಾದಂತಹ ದಿನ. ಇನ್ನು ಈ ದಿನ ಮಾಡುವಂಥ ಪೂಜೆ ಪುನಸ್ಕಾರಗಳು, ಉಪವಾಸ ವ್ರತಗಳು, ದಾನ ಧರ್ಮಗಳು ಹೆಚ್ಚಿನ ಶುಭ ಫಲಗಳನ್ನು ನೀಡ್ತವೆ. ಅಸುರರಿಂದ ತೊಂದರೆಗೆ ಒಳಗಾಗಿರುವಂಥ ದೇವತೆಗಳನ್ನು ಕಾಪಾಡುವಂಥ ಸಲುವಾಗಿ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಮತ್ತೆ ನಾನು ಬರ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಇನ್ನು ಈ ಏಕಾದಶಿಯ ದಿನ ಉಪವಾಸವನ್ನು ಮಾಡೋದ್ರಿಂದ ಮೋಕ್ಷವನ್ನು ಸಂಪಾದನೆ ಮಾಡ್ಬೋದು. ವಿಶೇಷವಾಗಿ ಈ ದಿನ ಜಾಗರಣೆ ಇರುವಂಥದ್ದೇ ಆಗಿರ್ಬೋದು, ಇನ್ನು ವಿಶೇಷ ಪುರಾಣಗಳನ್ನು ನಾವು ಪ್ರವಚನಗಳನ್ನು ಕೇಳುವಂಥದ್ದೇ ಆಗಿರ್ಬೋದು. ತುಂಬ ವಿಶೇಷತೆ ಈ ದಿನ ನೀವು ವಿಷ್ಣು ಪುರಾಣ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಈ ರೀತಿಯಾಗಿ ವಿಶೇಷವಾದಂತಹ ಧರ್ಮ ಗ್ರಂಥಗಳನ್ನು ಕೂಡ ನೀವು ಪಾರಾಯಣ ಮಾಡೋದ್ರಿಂದ ವಿಶೇಷವಾದಂತಹ ಅನುಗ್ರಹಗಳನ್ನು ಪಡ್ಕೊಳ್ಬೋದು. ಇದೇ ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ ಇದೆ. ಈ ದಿನ ನಾವು ತಪ್ಪದೇ ಆಚರಣೆಯನ್ನು ಮಾಡುವಂಥದ್ದು. ಇನ್ನು ವೈಕುಂಠ ಏಕಾದಶಿಗೆ ಸಂಬಂಧಿಸಿದಂತಹ ಮತ್ತೊಂದು ಕತೆ ಅಂದರೆ, ಚಂಪಕ ಅನ್ನೋ ಅಂಥ ನಗರ, ಅಲ್ಲಿ ನೆಲೆಸಿದಂತಹ ಜನರು ವಿಷ್ಣುವಿನ ಆರಾಧಿಕರಾಗಿರ್ತಾರೆ. ಚಂಪಕ ನಗರ ವೈಕಾಸನ ಎನ್ನುವಂಥ ರಾಜನ ಅಧೀನದಲ್ಲಿ ಇರುತ್ತೆ. ಈತ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಾ ಇರ್ತಾನೆ. ಶಾಂತಿಗಾಗಿ ನೆಮ್ಮದಿಗಾಗಿ ಕೊರತೆ ಅನ್ನೋದು ಏನೂ ಇರೋದಿಲ್ಲ. ಆ ಒಂದು ನಗರದಲ್ಲಿ ಶಾಂತಿಗಾಗಿ ನೆಮ್ಮದಿಗಾಗಿ ಕೊರತೆ ಯಾವುದೂ ಇರೋದಿಲ್ಲ. ಆ ಒಂದು ನಗರದಲ್ಲಿ ಈ ಒಂದು ಮಧ್ಯೆ ರಾಜನ ಕನಸಿನಲ್ಲಿ ಒಂದು ಸಾರಿ ನರಕ ದರ್ಶನವಾಗುತ್ತೆ ಸ್ವಪ್ನದಲ್ಲಿ. ಆ ಕನಸಿನಲ್ಲಿ ಗತಿಸಿದಂತಹ ವಂಶಸ್ಥರು ಹಿರಿಯರು ಮೋಕ್ಷ ಇಲ್ಲದೆ ನರಕದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಮಹಾರಾಜ ತಾನು ಕಂಡಂಥ ಕನಸಿನ ಬಗ್ಗೆ ಭಯಕ್ಕೆ ಒಳಗಾಗ್ತಾರೆ. ತಾನು ಕಂಡಂಥ ಕನಸಿನ ಒಳಾರ್ಥವನ್ನು ತಿಳ್ಕೊಳ್ಳೋದಕ್ಕೆ ಆಸ್ಥಾನದಲ್ಲಿರುವಂಥ ಪಂಡಿತರ ಬಳಿ ಚರ್ಚೆಯನ್ನು ಮಾಡ್ತಾರೆ. ಪಂಡಿತರು ಕೊಡುವಂಥ ಉತ್ತರದಿಂದ ರಾಜನಿಗೆ ಸಮಾಧಾನ ಆಗೋದಿಲ್ಲ. ಈ ಕಷ್ಟ ಕಾರ್ಪಣ್ಯಗಳಿಂದ ಪಿತೃದೇವತೆಗಳು ಹೇಗೆ ಬಿಡುಗಡೆ ಮಾಡೋದು ಅನ್ನುವಂಥ ವಿಷಯದಿಂದ ನಿಧಿಯಾಗಿರುವಂಥ ಋಷಿ ಮುನಿಗಳಿಂದ ತಿಳಿಯಲು ಬಯಸ್ತಾನೆ. ಆಗ ಮಹಾಮುನಿಗಳು ಮಹಾರಾಜನನ್ನು ಕುರಿತು, ನಿನ್ನ ತಂದೆಗೆ 2 ಮಡದಿಯರು, ಅದರಲ್ಲಿ ಒಬ್ಬ ಪೈಕಿ ನಿಮ್ಮ ತಂದೆಯಿಂದ ಬಹಳ ಕಷ್ಟ ಅನುಭವಿಸಿದ್ದಾಳೆ. ವಂಶದ ಹಿರಿಯರಿಗೆ ಮೋಕ್ಷ ದೊರೆಯದೇ ಇರಲು ಇದೇ ಕಾರಣ ಅಂತ ಹೇಳ್ತಾರೆ. ಆದರೆ ವೈಕುಂಠ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರೆ ಸಮಸ್ಯೆ ಬಗೆಹರಿದು ಮೋಕ್ಷ ದೊರೆಯುತ್ತೆ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಸಲಹೆಯನ್ನು ನೀಡ್ತಾರೆ. ಅದರಿಂದ ಮಹಾರಾಜ ವೈಕುಂಠ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾರೆ. ಭಗವಂತ ವಿಷ್ಣುವನ್ನ ದಾಮೋದರನ ರೂಪದಲ್ಲಿ ಪೂಜೆನ ಮಾಡ್ತಾರೆ. ಪೂಜೆ ನಂತರ ಅರಮನೆಗೆ ತನ್ನ ರಾಜ್ಯದ ದಂಪತಿಗಳನ್ನು ಕರೆಸ್ತಾರೆ. ಕರೆಸ್ಬಿಟ್ಟು ಭೋಜನವನ್ನು ಮಾಡಿಸ್ತಾರೆ. ಹೊಸ ಒಡವೆ ವಸ್ತ್ರ ಎಲ್ಲವನ್ನೂ ನೀಡ್ತಾರೆ. ಇದರಿಂದ ದಂಪತಿಗಳು ಯಾರೆಲ್ಲ ಬಂದಿರ್ತಾರೋ ಅವರು ಸಂತೋಷದಿಂದ ಮಹಾರಾಜನನ್ನು ಹರಸ್ಬಿಟ್ಟು ತೆರಳ್ತಾರೆ. ಆ ದಿನ ವಿಶೇಷವಾಗಿ ಮಹಾರಾಜನ ಪಿತೃದೇವತೆಗಳು ಕನಸಿನಲ್ಲಿ ಸುಖವಾಗಿರುವುದನ್ನು ಕಾಣ್ತಾನೆ. ಹಾಗಾಗಿ ಈ ಒಂದು ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಅಂತ ಕರೆಯೋದು. ಅಂದರೆ ನಮ್ಮ ಪಿತೃಗಳು ಯಾರು ಮೋಕ್ಷವನ್ನು ಪಡ್ಕೊಳ್ದೇ ಇರ್ತಾರೋ ನಾವು ಉಪವಾಸವನ್ನು ಪೂಜೆ ಪುನಸ್ಕಾರಗಳನ್ನು ಈ ದಿನ ಮಾಡೋದ್ರಿಂದ ವಿಶೇಷವಾಗಿ ಅವರು ಕೂಡ ಮೋಕ್ಷವನ್ನು ಪಡ್ಕೊಳ್ತಾರೆ. ಇವಾಗ ನಿಮಗೆ ಅನ್ನಿಸ್ಬೋದು ಕೆಲವೊಂದ್ಸಲಿ ಅವರು ಮೋಕ್ಷ ಹೊಂದಿಲ್ಲ ಅಂದರೆ ನಮಗೇನು, ನಾವ್ಯಾಕೆ ಉಪವಾಸ ಮಾಡಬೇಕು ಅಂತ ಹೇಳಿ. ಆದರೆ ನಿಮಗೆ ಪಿತೃದೋಷ ಇತ್ತು ಅಂತ ಅಂದರೆ ನಿಮಗೆ ಯಾವುದೇ ಶುಭ ಸಮಾರಂಭಗಳು ಜೀವನದಲ್ಲಿ ನಡೆಯೋದಿಲ್ಲ. ನಮ್ಮ ಜೀವನದಲ್ಲಿ ಶುಭ ಸಮಾರಂಭಗಳು ನಡೆಯೋದಕ್ಕೆ ತುಂಬಾ ಅಡೆತಡೆಗಳು ಬರ್ತಾ ಇರುತ್ತೆ. ಹಂಗಾಗಿ ಪಿತೃದೋಷದಿಂದ ಮುಕ್ತರಾಗಬೇಕು ಅಂತಂದರೆ ಏಕಾದಶಿಯನ್ನು ಆಚರಿಸಬೇಕು. ಅದರಲ್ಲೂ ವಿಶೇಷವಾಗಿ ಏಕಾದಶಿ ಇರೋದ್ರಿಂದ ತಪ್ಪದೇ ಆಚರಣೆ ಮಾಡಬೇಕು. ನಿಮ್ಮ ಮನೆಗಳಲ್ಲಿ ಮಂಗಳ ಕಾರ್ಯಗಳು ನಡೀತಾ ಇಲ್ಲ ಅಂತ ಅನ್ನೋದಿದ್ರೆ ಮಂಗಳ ಕಾರ್ಯಗಳು ನಡೆಯೋದಕ್ಕೆ ಈ ಒಂದು ಏಕಾದಶಿ ಅನುಕೂಲವನ್ನು ಮಾಡಿಕೊಡುತ್ತೆ.
ಈ ಕಾರಣದಿಂದನೇ ಈ ಒಂದು ವೈಕುಂಠ ಏಕಾದಶಿ ದಿನ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ದಂಪತಿಗಳ ಆಶೀರ್ವಾದವನ್ನು ಪಡೆದ್ರೆ ವಂಶಕ್ಕೆ ಬಂದಿರುವಂಥ ಶಾಪದಿಂದ ಕೂಡ ಪಾರಾಗ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡ್ಕೊಳ್ಳಿ. ಆಚರಣೆಯನ್ನು ಮಾಡಿಬಿಟ್ಟು ವಿಷ್ಣು ದೇವರ ವಿಶೇಷ ಅನುಗ್ರಹವನ್ನು ಆಶೀರ್ವಾದವನ್ನು ಪಡ್ಕೊಳ್ಳಿ. ವೈಕುಂಠ ಅಂತ ಅಂದರೆ ವಿಷ್ಣುವಿನ ವಾಸಸ್ಥಾನ ಅಂತಲೇ ಹೇಳ್ಬೋದು. ಅಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರೋದಿಲ್ಲ. ಸದಾ ಕಾಲ ಭಗವಂತನ ಸಾನ್ನಿಧ್ಯದಲ್ಲಿ ಇರ್ಬೋದು. ಒಂದು ರೀತಿ ಪ್ರತಿಯೊಂದು ಜೀವಿಗೂ ಕೂಡ ಮೋಕ್ಷ ಸಿಗುವ ದಿನ ಅಂತಲೇ ಹೇಳ್ಬೋದು. ಹಂಗಾಗಿ ಸಾಧ್ಯವಾದಷ್ಟು ತಪ್ಪದೇ ಆಚರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇವಾಗ ವೈಕುಂಠ ಏಕಾದಶಿಯ ದಿನ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಉಪವಾಸ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ಯಾರೆಲ್ಲ ಮಾಡಬೇಕು ಅಂತ ಅಂದರೆ, ಯಾರು ಆರೋಗ್ಯದಿಂದ ಇರ್ತಾರೋ ಅಂಥವರು ಖಂಡಿತವಾಗ್ಲೂ ಉಪವಾಸವನ್ನು ಮಾಡ್ಕೋಬೋದು. ನಿರ್ಜಲವಾಗಿ ಉಪವಾಸವನ್ನು ಮಾಡಿ. ಯಾರಿಗೆ ಆರೋಗ್ಯ ಸರಿ ಇಲ್ವೋ ಅಂಥವ್ರು ಮಾಡೋದು ಬೇಡ. ಅಂದರೆ ಈಗ ಪ್ರೆಗ್ನೆಂಟ್ಗಳು, ಬಾಣಂತಿಯರು, ಮೆಡಿಸನ್ ತೊಗೊತಿರೋ ಅಂಥವ್ರು, ಮತ್ತು ಹುಷಾರಿಲ್ಲ ಅಂತ ಅಂದರೆ ವಯಸ್ಸಾಗಿರೋರು, ಚಿಕ್ಕ ಚಿಕ್ಕ ಮಕ್ಕಳುಗಳು, ಇಂಥವರು ಉಪವಾಸ ಮಾಡೋದು ಬೇಡ. ಹಾಲು ಹಣ್ಣು ತೊಗೊಂಡ್ರೆ ಸಾಕು. ಹಾಲು ಹಣ್ಣು ತೊಗೊಂಡು ಉಪವಾಸ ಮಾಡೋ ಅಂಥವ್ರು ಮಾಡ್ಬೋದು. ಅದ್ರ ಜೊತೆಗೆ ಯಾರಿಗೆ ಆಗುತ್ತೋ ಅವರು ನೀರನ್ನು ಕೂಡ ಸೇವನೆ ಮಾಡ್ದಂಗೆ ಉಪವಾಸವನ್ನು ಮಾಡಿ. ಮಾನ್ಯ ದಿನ ವಿಶೇಷವಾಗಿ ಮುಕ್ಕೋಟಿ ದ್ವಾದಶಿ ಇರೋದ್ರಿಂದ ಆ ದಿನ ನೀವು ಉಪವಾಸವನ್ನು ಮುರಿಬೋದು. ಏಕಾದಶಿ ಉಪವಾಸ ಆತ್ಮದ ಶುದ್ಧೀಕರಣ ಮಾರ್ಗವಾಗಿರುತ್ತೆ. ಈ ಒಂದು ಉಪವಾಸವನ್ನು ಉಪವಾಸ ವ್ರತ ಅಂತ ಕರೀತಾರೆ. ಅಲ್ಲದೆ ಕೆಲವೊಂದಷ್ಟು ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಯಾವುದು ಆ ನಿಯಮಗಳು ಅಂತಂದರೆ, ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಯಾವಾಗಲೂ ಏಕಾದಶಿ ಉಪವಾಸ ಅತ್ಯಂತ ಫಲಪ್ರದ. ಉಪವಾಸದಲ್ಲಿ ಒಂದು ಉಪವಾಸದ ಮಹತ್ವವನ್ನು ವಿಷ್ಣು ಹೇಳ್ತಾರೆ ಯುಧಿಷ್ಠರಿಗೆ. ನಿಜವಾದ ನಿಷ್ಠೆಯಿಂದ ಭಗವಂತನ ಆರಾಧಕರು ಈ ದಿನ ಆತ್ಮದ ಶುದ್ಧೀಕರಣ ಮಾಡ್ಕೊಳ್ಳೋಣ ಹಾಗೂ ಮೋಕ್ಷ ಪಡೆಯೋದಕ್ಕೆ ಈ ದಿನ ಉಪವಾಸ ಆಚರಣೆ ಮಾಡಬೇಕು. ಮೋಕ್ಷವೇ ಮಾನವನ ಜೀವನದ ಉದ್ದೇಶದ ಕಾರಣ. ಈ ಆಚರಣೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಉಪವಾಸ ಮಾಡಲು ಒಂದಿಷ್ಟು ನಿಯಮಗಳು ಇರುತ್ತೆ. ಅದೇನು ಅಂತಂದರೆ, ಮೊದಲನೇದಾಗಿ ಗರ್ಭಿಣಿ ಸ್ತ್ರೀಯರೇ ಆಗಿರ್ಬೋದು, ವೃದ್ಧರು, ಮೆಡಿಸಿನ್ ತೊಗೊತಿರೋರು, ಆರೋಗ್ಯ ಸಮಸ್ಯೆ ಇರೋರು ಉಪವಾಸವನ್ನು ಮಾಡಬಾರ್ದು. ಹಾಗೆ ಖರೀದಿಸಿರುವಂಥ ಬೇಯಿಸಿರುವಂಥ ಪದಾರ್ಥಗಳನ್ನು ತಗೋಬಾರ್ದು. ನೀರಾಹಾರಿಯಾಗಿ ಉಪವಾಸ ಮಾಡೋದು ಒಳ್ಳೆಯದು. ಅಂದರೆ ನೀರು ಕೂಡ ಸೇವಿಸಂಗೆ ಉಪವಾಸ ಮಾಡೋದು ಒಳ್ಳೆಯದು. ಅಂದರೆ ತುಂಬ ಜನಕ್ಕೆ ಇದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವರು ಯಾವುದೇ ಹಣ್ಣುಗಳು ಮತ್ತು ಹಣ್ಣಿನ ರಸ ಕೂಡ ತಗೋಬೋದು ಅಥವಾ ಹಣ್ಣುಗಳನ್ನು ತಿನ್ಕೋಬೋದು. ಇನ್ನೂ ಕೆಲವರಿಗೆ ಉಪವಾಸ ಇದ್ದಾಗ ತುಂಬ ತಲೆನೋವು ಬರುತ್ತೆ. ಹಾಗಾಗಿ ಹಾಲು ಅಥವಾ ಕಾಫಿ, ಟೀ ಈ ಥರ ತಗೋಬೋದು. ಮತ್ತು ಹಾಲಿನ ಪದಾರ್ಥಗಳು ಯಾವುದೇ ಕೂಡ ಅಂದರೆ ಯಾವುದೇ ಸಿಹಿ ಪದಾರ್ಥಗಳನ್ನ ಮಾಡ್ಕೋಬೋದು. ಅಂದರೆ ಪಾಯಸ ಆ ರೀತಿಯೆಲ್ಲ ತಗೋಬೋದು. ಆದರೆ ಬೇಯಿಸಿದ ಕರಿದ ಪದಾರ್ಥಗಳನ್ನು ತಿನ್ನಬಾರ್ದು. ಆರೋಗ್ಯ ದೃಷ್ಟಿಯಿಂದ ಕೆಲವೊಂದನ್ನು ತಿನ್ನಬಾರ್ದು. ಧಾನ್ಯಗಳನ್ನು ಬಿಟ್ಟು ಬೇರೆ ಪದಾರ್ಥಗಳನ್ನು ಸೇವಿಸ್ಬೋದು. ಹಾಗೆ ಉಪವಾಸದ ಸಮಯದಲ್ಲಿ ಯಾವುದೇ ರೀತಿಯ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಇದನ್ನು ಕಲಿಸ್ಬಿಟ್ಟು ದೋಸೆ ಹಾಕ್ಕೊಂಡು ತಿನ್ಬೋದು, ಚಪಾತಿ ತಿನ್ಬೋದು. ಬೇರೆ ಬೇರೆ ಉಪವಾಸದಲ್ಲಿ ಇರುತ್ತೆ ಇಂಥದ್ದನ್ನು ತಿನ್ಬೋದು ಅಂತ. ಆದರೆ ವೈಕುಂಠ ಏಕಾದಶಿನಲ್ಲಿ ಏಕಾದಶಿ ವ್ರತದಲ್ಲಿ ಈ ವ್ರತವನ್ನು ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ಇಂಥ ಪದಾರ್ಥಗಳನ್ನು ತಿನ್ನಬಾರ್ದು. ಅಕ್ಕಿ, ಗೋಧಿ, ಬೇಳೆಕಾಳುಗಳು, ಯಾವುದೇ ರೀತಿಯ ಕಾಳುಗಳು, ದ್ವಿದಳ ಧಾನ್ಯ ಅಂತ ಏನು ಕರಿತೀವಿ, ಹುರುಳಿಕಾಳು, ಅವರೆಕಾಳು, ಈ ಥರದ್ದು ಯಾವುದೇ ಧಾನ್ಯಗಳಾಗಿರ್ಬೋದು, ಈರುಳ್ಳಿ, ಬೆಳ್ಳುಳ್ಳಿ ಅಂಥದ್ದು ಯಾವುದೇ ಪದಾರ್ಥಗಳನ್ನು ಕೂಡ ತಿನ್ನೋ ಹಾಗಿಲ್ಲ. ಆ ದಿನ ಇದನ್ನೆಲ್ಲ ಬಿಟ್ಬಿಟ್ಟು ಬೇರೆ ನೀವೇನಾದರೂ ಹಾಲಿನ ಪದಾರ್ಥವನ್ನು ನೀವು ಮಾಡಿಕೊಂಡು ತಿನ್ಬೋದು. ಒಂದು ಸ್ವೀಟ್ ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಇನ್ನು ಸಾಧ್ಯವಾದಷ್ಟು ಸೂರ್ಯೋದಯದ ಒಳಗಡೆ ಪೂಜೆ ಮುಗಿಸ್ಕೊಳ್ಳಿ. ಪೂಜೆನ ಮನೆಯಲ್ಲಿ ಮುಗಿಸ್ಕೊಂಡು ವಿಶೇಷವಾಗಿ ಆಚರಣೆ ಮಾಡ್ಬೋದು. ಇನ್ನು ಏಕಾದಶಿ ಇರೋದ್ರಿಂದ ನೈವೇದ್ಯ ಇಡೋದಕ್ಕೆ ಬರೋದಿಲ್ಲ ಅಥವಾ ಮಾಡಿದ್ರೂ ಕೂಡ ತಪ್ಪಿಲ್ಲ. ಸೊ ಧನುರ್ಮಾಸ ಆಗಿರೋದ್ರಿಂದ ನೈವೇದ್ಯ ಇಲ್ಲದೇನೆ ಪೂಜೆ ಮಾಡೋದು ಏನೂ ತಪ್ಪಿಲ್ಲ. ಅಥವಾ ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ ಅಂತ ಅಂದರೂ ಕೂಡ ಏನೂ ತಪ್ಪಿಲ್ಲ. ನಾವು ಹಾಲು ಹಣ್ಣು ತೊಗೊತೀವಿ ಅಂತ ಅಂದರೆ ನಾವು ಭಗವಂತನಿಗೂ ಕೂಡ ಹಾಲು ಹಣ್ಣನ್ನು ನೈವೇದ್ಯ ಮಾಡ್ಬೋದು. ನಾವು ಹಾಲು ಹಣ್ಣನ್ನು ತಗೊಳ್ದೇನೆ ನಿರ್ಜಲವಾಗಿ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಅಂತ ಅಂದರೆ ಭಗವಂತನಿಗೂ ಕೂಡ ನೀವು ನೈವೇದ್ಯವನ್ನು ಇಡೋ ಅಂತ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಮುನ್ನ ಪ್ರತಿ ವರ್ಷ ನಾವು ಈ ಒಂದು ವೈಕುಂಠ ಏಕಾದಶಿಯನ್ನು ಮೊದಲು ಆಚರಣೆ ಮಾಡ್ತೀವಿ. ಇದೇ ಡಿಸೆಂಬರ್ ಮಂಗಳವಾರ 30ನೇ ತಾರೀಕು ವೈಕುಂಠ ಏಕಾದಶಿ. ಈ ದಿನ ಸ್ವರ್ಗದ ಬಾಗಿಲು ಕೂಡ ತೆರೆದಿರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಯಾರೆಲ್ಲ ಈ ದಿನ ಉಪವಾಸ ಇದ್ದು ವಿಷ್ಣುವನ್ನು ಆರಾಧನೆ ಮಾಡ್ತಾ ಈ ಒಂದು ಏಕಾದಶಿ ವ್ರತವನ್ನು ಮಾಡ್ತಾರೋ ಅಂಥವರಿಗೆ ಮೋಕ್ಷ ಸಿಗುತ್ತೆ ಅಂತ, ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಲಾಗುತ್ತೆ. ಹಾಗೆ ಈ ದಿನವನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ.
ಇನ್ನು ಈ ದಿನ ಪೂರ್ತಿ ಭಗವಂತನ ಧ್ಯಾನದಲ್ಲಿ ಇರಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಆ ದಿನ ಪೂರ್ತಿ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇರಬೇಕು. ಸಾಧ್ಯವಾದರೆ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ತಾ ಅರ್ಚನೆ ಮಾಡ್ಕೊಳ್ಳಿ. ವಿಷ್ಣುವಿನ ಸಹಸ್ರನಾಮ ಪಠನೆ ಮಾಡೋದು, ನಾರಾಯಣ ಕವಚವನ್ನು ಪಠನೆ ಮಾಡೋದು, ನಿಮಗೆ ಯಾವುದು ಚೆನ್ನಾಗಿ ಹೇಳೋದಕ್ಕೆ ಬರುತ್ತೋ ಅದನ್ನು ನೀವು ಆ ದಿನ ಪಠನೆ ಮಾಡ್ಕೋಬೋದು. ಬೆಳಗ್ಗೆ ಅಥವಾ ಸಂಜೆ ಅಥವಾ ನಿಮಗೆ ಹೇಳೋದಕ್ಕೆ ಬರೋದಿಲ್ಲ ಅಂತ ಅಂದರೆ ಕೇಳೋದಾದರೂ ಮಾಡಿ, ಯಾವುದಾದ್ರೂ ಪರವಾಗಿಲ್ಲ. ಇವಾಗ ನಮ್ಮ ಕಣ್ಣು ನೋಡಿದ್ದೆಲ್ಲ ಆಸೆ ಪಡುತ್ತೆ, ನಾಲ್ಗೆ ಕೂಡ ಅಷ್ಟೇ, ನೋಡಿದ್ದೆಲ್ಲ ತಿನ್ನಬೇಕು, ರುಚಿ ನೋಡಬೇಕು ಅನಿಸುತ್ತೆ. ಈ ರೀತಿಯೆಲ್ಲ ಆ ದಿನ ಕಂಟ್ರೋಲ್ ಮಾಡ್ತಾ ಉಪವಾಸ ಆಚರಣೆ ಮಾಡ್ತಾ ನಮ್ಮ ಮನಸ್ಸು ಬೇರೆ ಬೇರೆ ಆಲೋಚನೆ ಮಾಡ್ದಂಗೆ ಸಂಪೂರ್ಣವಾಗಿ ಭಗವಂತನ ಧ್ಯಾನ ಮಾಡಬೇಕು. ಆ ಪೂಜೆನಲ್ಲಿ ನಾವು ಅದರಲ್ಲಿ ಮುಳುಗೋಗಬೇಕು. ಈ ರೀತಿ ಒಂದೇ ಒಂದು ದಿನವಾದರೂ ಕಟ್ಟುನಿಟ್ಟಾಗಿ ಕಳಿಬೇಕು ಅನ್ನೋದಕ್ಕೆ ಈ ರೀತಿ ಪೂಜೆ, ಹಬ್ಬ, ಹರಿದಿನಗಳನ್ನು ನಾವು ಆಚರಣೆ ಮಾಡ್ತಾ ಬಂದಿರೋಂಥದ್ದು. ಇದೇ ಡಿಸೆಂಬರ್ ಮಂಗಳವಾರ 30ನೇ ತಾರೀಕು ಆದಷ್ಟು ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು. ಮನೆಯೆಲ್ಲ ಗುಡಿಸಿ ಸಾರಿಸಿ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಮಡಿ ಬಟ್ಟೆನ ಧರಿಸ್ಕೊಂಡು ಆನಂತರ ನೀವು ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನಾರಾಯಣ ಆಗಲಿ, ಕೃಷ್ಣ ಆಗಲಿ ವಿಗ್ರಹ ಏನಾದರೂ ಇದ್ದರೆ ಬರೀ ನೀರಿನಿಂದ ಅಭಿಷೇಕವನ್ನು ಮಾಡ್ಕೊಳ್ಳಿ. ತಾಮ್ರದ ಚೆಂಬಾಗಿರ್ಬೋದು, ಬೆಳ್ಳಿ ಚೊಂಬು ಅಥವಾ ಪಂಚಪತ್ರೆಯಲ್ಲಿ ಇದರಲ್ಲಿ ನೀರನ್ನು ತುಂಬಿಸ್ಕೊಂಡ್ಬಿಟ್ಟು ಅದರಲ್ಲಿ ಒಂದೆರಡು ತುಳಸಿ ದಳನ ಹಾಕ್ಕೊಂಡ್ಬಿಟ್ಟು ಮೊದಲು ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡ್ಕೊಳ್ಳಿ. ವಿಗ್ರಹ ಇಲ್ಲ ಅಂತ ಅಂದರೆ ನೀವು ಅಭಿಷೇಕ ಮಾಡೋದೇನು ಬೇಡ. ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರವನ್ನು ಹಾಕಿ ತುಳಸಿ ಮತ್ತು ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೋದು. ವಿಗ್ರಹ ಇರೋರು ಅಭಿಷೇಕ ಮಾಡಿ ತುಂಬಾ ಒಳ್ಳೆಯದು. ಬರೀ ನೀರಿನ ಅಭಿಷೇಕ ಮಾಡಿ ನೀರಿನಿಂದ ಅಭಿಷೇಕ ಮಾಡುವಾಗ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ಕೊಂಡು ಆಮೇಲೆ ಶುದ್ಧವಾದ ಕಾಟನ್ ಬಟ್ಟೆಯಿಂದ ವಿಗ್ರಹನ ಒರೆಸ್ಕೊಂಡು ಗಂಧ ಹಚ್ಚಬೇಕು. ಗಂಧದ ಚಕ್ಕೆ ಇದ್ದರೆ ಅದರಿಂದ ಗಂಧನ ತೆಗೆದ್ಬಿಟ್ಟು ನೀವು ಬೊಟ್ಟನ್ನು ಇಡ್ಬೋದು ಅಥವಾ ಗ್ರಂಥಿಗೆ ಅಂಗಡಿನಲ್ಲಿ ಪೌಡರ್ ಸಿಗುತ್ತೆ ಅದನ್ನು ಕೂಡ ಇಡ್ಬೋದು. ಗಂಧ, ಅರಿಶಿನ, ಕುಂಕುಮ ಹಚ್ಬಿಟ್ಟು ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಆನಂತರ ತುಳಸಿ ಮತ್ತು ಹೂಗಳಿಂದ ಅಲಂಕಾರವನ್ನು ಮಾಡಿಬಿಟ್ಟು ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ತುಳಸಿ ಗಿಡದ ಮುಂದೆ ದೇವ್ರ ಮುಂದೆ ತುಪ್ಪದ ದೀಪನ ಹಚ್ಚಬೇಕು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಾದರೆ ಹೊಸ್ಲು ಮುಂದೆ ಕೂಡ ನೀವು ದೀಪ ಹಚ್ಚಬೇಕು. ಮಣ್ಣಿನ ದೀಪನ ಹಚ್ಚಬೇಕು. ನಿಮ್ಮ ಮನೆಯ ಮೇನ್ ಡೋರ್ಗೂ ಕೂಡ ನೀವು ತುಳಸಿಯನ್ನು ಇಟ್ಬಿಟ್ಟು ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಮತ್ತು ಹೂಗಳಿಂದ ಅಲಂಕಾರವನ್ನು ಮಾಡಬೇಕು. ಮಾವಿನ ತೋರಣ ಅಥವಾ ಆ ಕಡೆ ಈ ಕಡೆ ಮಾವಿನ ಸೊಪ್ಪನ್ನು ಸಿಕ್ಸೋವಂಥದ್ದು ಈ ರೀತಿ ಕೂಡ ಮಾಡ್ಬೋದು. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಂಗಳವಾರ ದಿನ, ಏಕಾದಶಿ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಥಾಶಕ್ತಿ ಉಪವಾಸ ಇದ್ದು ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೀನಿ, ನನಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀನಾರಾಯಣನನ್ನು ನೆನೆಸ್ಕೊಂಡು ಶಿವ ಪಾರ್ವತಿಯರನ್ನು ನೆನೆಸ್ಕೊಂಡು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಆ ಹೂ ಮತ್ತು ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ಸಾಧ್ಯವಾದಷ್ಟು ಆ ದಿನ ತುಳಸಿಯನ್ನು ಹೆಚ್ಚಾಗಿ ನೀವು ಬಳಸ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ. ಆಸ್ತಿ ತುಳಸಿಯನ್ನು ತೊಗೊಂಡ್ಬಿಟ್ಟು ಅದನ್ನು ಬಿಡಿಸ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ತುಳಸಿಯಿಂದ ಅರ್ಚನೆಯನ್ನು ಮಾಡ್ಕೊಳ್ಬೋದು. ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ ಇದ್ರ ಜೊತೆಗೆ ಲಕ್ಷ್ಮೀ ಮಂತ್ರವನ್ನು ಹೇಳ್ಕೊಳ್ಳಿ. ತುಳಸಿಯಿಂದ ಅರ್ಚನೆ ಮಾಡ್ತಾ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ನಿಮಗೆ ಹೇಳೋದಕ್ಕೆ ಬರಲ್ಲ ಅಂತ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಸಲ ಹೇಳ್ಕೊಳ್ಳಿ. 108 ಸಲ ಹೇಳ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ. ನಿಮಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಬರುತ್ತೆ ಅಂತಂದರೆ ನಿಮ್ಮ ಅರ್ಚನೆ ಎಲ್ಲ ಮುಗಿದ ಮೇಲೆ ಕೂತ್ಕೊಂಡು ಸಹಸ್ರನಾಮವನ್ನು ಪಾರಾಯಣ ಮಾಡ್ಕೊಳ್ಳಿ. ಹೇಳೋದಕ್ಕೆ ಬರೋದಿಲ್ಲ ಅಂತ ಅಂದರೆ ನಿಮ್ಮ ಅರ್ಚನೆ ಎಲ್ಲ ಮುಗಿದ ಮೇಲೆ ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣನ್ನು ತಾಂಬೂಲದ ಜೊತೆಗೆ ನೈವೇದ್ಯಕ್ಕೆ ಇಡಬೇಕು. ಅದ್ರ ಜೊತೆಗೆ ಒಂದು ತುಳಸಿ ದಳವನ್ನು ಇಡಬೇಕು. ಭಗವಂತನಿಗೆ ನೈವೇದ್ಯ ತೋರಿಸ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಬೇಕು. ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಕೊಂಡ್ರೆ ಮನೆ ಹತ್ತಿರದಲ್ಲೇ ಇರುವಂಥ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಎಲ್ಲ ದೇವಸ್ಥಾನದಲ್ಲೂ ಸ್ವರ್ಗದ ಬಾಗಿಲು ಅಂದರೆ ಉತ್ತರದ ಬಾಗಿಲನ್ನು ನಿರ್ಮಾಣ ಮಾಡಿರ್ತಾರೆ. ಅದರೊಳಗಡೆ ಹೋಗಿ ಬರಬೇಕು, ಅಂದರೆ ಅದನ್ನು ಪ್ರವೇಶ ಮಾಡಿ ಬರಬೇಕು. ಏಕಾದಶಿ ದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಉಪವಾಸ ಶುರು ಮಾಡಿದ್ರೆ ಮಾರನೇ ದಿನ ನೀವು ದ್ವಾದಶಿಯ ದಿನ ಬೆಳಗ್ಗೆ 8 ಗಂಟೆ ತನಕ ಉಪವಾಸ ಇರಬೇಕು. ಅಂದರೆ 8 ಗಂಟೆ ಒಳಗಡೆ ನೀವು ಉಪವಾಸವನ್ನು ಬಿಡ್ಬೋದು. ಇನ್ನೊಂದು ವಿಶೇಷ ಏನಂತ ಅಂದರೆ ಈ ವೈಕುಂಠ ಏಕಾದಶಿ ದಿನ ಯಾರು ತೀರೋಗ್ತಾರೋ ಅಥವಾ ಮರಣವನ್ನು ಹೊಂದ್ತಾರೋ ಅವರು ಏನೇ ಪಾಪ ಕರ್ಮ ಮಾಡಿದರೂ ಕೂಡ ಡೈರೆಕ್ಟಾಗಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥ ನಂಬಿಕೆ. ಅಷ್ಟೂ ಮಹತ್ವ ಇರುವಂಥ ಈ ವೈಕುಂಠ ಏಕಾದಶಿ. ಹಂಗಾಗಿ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲಿ ಶ್ರೀನಿವಾಸ ದೇವಸ್ಥಾನ ಇದೆ ಅಲ್ಲಿ ವಿಶೇಷವಾಗಿ ಪೂಜೆಗಳು ಆ ದಿನ ನಡೆಯುವಂಥದ್ದು. ನೀವು ಮರಿದಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಸಾಧ್ಯವಾದರೆ ದೇವಸ್ಥಾನಕ್ಕೂ ಕೂಡ ತುಳಸಿಯನ್ನು ದೇವಸ್ಥಾನಕ್ಕೂ ಕೊಟ್ಬಿಟ್ಟು ಬರುವಂಥದ್ದು ತುಂಬಾ ಒಳ್ಳೆಯದು.
ವಿಶೇಷವಾಗಿ ಏಕಾದಶಿಯಲ್ಲಿ ಉಪವಾಸ ಮಾಡುವಂಥ ಕ್ರಮ ಅಂದರೆ ಮುಕ್ಕೋಟಿ ಏಕಾದಶಿ ದಿನ. ಈ ದಿನ ಉಪವಾಸವನ್ನು ಮಾಡೋದ್ರಿಂದ ನಾವು ವರ್ಷವಿಡೀ ಬರುವಂಥ ಏಕಾದಶಿಯಲ್ಲಿ ಉಪವಾಸ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ. ಅಂದರೆ ವರ್ಷದಲ್ಲಿ ಬರುವಂಥ ಏಕಾದಶಿನಲ್ಲಿ ನೀವು ಉಪವಾಸ ಮಾಡಿಲ್ಲ ಅಂದರೂ ಕೂಡ ಈ ವೈಕುಂಠ ಏಕಾದಶಿ ದಿನ ನೀವು ಒಂದೇ ಒಂದು ದಿನ ಉಪವಾಸ ಮಾಡಿದ್ರೂ ವರ್ಷದ ಪೂರ್ತಿ ಏಕಾದಶಿಯ ಫಲ ನಿಮಗೆ ಸಿಗುತ್ತೆ. ಹಂಗಾಗಿ ಈ ದಿನ ಯಾರೂ ಕೂಡ ಮರೀದಂಗೆ ಉಪವಾಸವನ್ನು ಆಚರಣೆ ಮಾಡಿ. ಆ ದಿನ ಸಾಧ್ಯವಾದಷ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದು. ನಾವು ಇವಾಗ ಬೇರೆ ಬೇರೆ ವ್ರತಗಳನ್ನು ನಾವು ಯಾವ್ಯಾವುದೋ ದಿನ ಮಾಡ್ತೀವಿ. ಆ ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ದಿನಗಳು ಅಂತಲೇ ಬರುತ್ತೆ. ವಿಶೇಷವಾಗಿ ಅಂಥ ದಿನಗಳಲ್ಲಿ ನಾವು ವ್ರತಗಳನ್ನು ಮಾಡೋದ್ರಿಂದ ಆ ವ್ರತಗಳಿಗಿಂತ ಹೆಚ್ಚಿನ ಫಲ ಈ ದಿನದಲ್ಲಿ ನೀವು ಪಡ್ಕೋಬೋದು. ಹಂಗಾಗಿ ವಿಶೇಷವಾಗಿ ನಾವು ಈ ವ್ರತವನ್ನು ಆಚರಣೆ ಮಾಡಬೇಕು ಅನ್ನೋದು. ಇನ್ನು ಯಾರಿಗೆಲ್ಲ ಸಂತಾನ ಭಾಗ್ಯ ಇಲ್ಲ ಅವರು ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಲೇಬೇಕು. ಈ ದಿನ ನೀವು ಶ್ರೀನಿವಾಸನನ್ನು ವಿಷ್ಣುವನ್ನು ಆರಾಧನೆ ಮಾಡಿ ಮನೆಯಲ್ಲಿ ಅಭಿಷೇಕಗಳನ್ನು ಮಾಡಿಬಿಟ್ಟು ಅಲಂಕಾರವನ್ನು ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ನೀವು ದೇವಸ್ಥಾನಕ್ಕೆ ಹೋಗಲೇಬೇಕು ಈ ದಿನ. ಹಾಗೆ ಇದ್ರ ಜೊತೆಗೆ ಉಪವಾಸವನ್ನು ಮಾಡೋದ್ರಿಂದ ಈ ದಿನ ನಿಮಗೆ ಸಂತಾನ ಭಾಗ್ಯ ಕೂಡ ಬರುತ್ತೆ. ಅದು ಸಂಕಲ್ಪ ಮಾಡಿಕೊಂಡು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಂತಾನ ಭಾಗ್ಯ ಕೂಡಿ ಬರುತ್ತೆ. ಇಷ್ಟು ಕೂಡ ವೈಕುಂಠ ಏಕಾದಶಿಯ ದಿನ ಉಪವಾಸ ಯಾವ ರೀತಿ ಮಾಡಬೇಕು, ವೈಕುಂಠ ಏಕಾದಶಿಯ ಮಹತ್ವ ಏನು, ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.